ಪರ್ಯಾಯ ವ್ಯವಸ್ಥೆಯನ್ನು ನೋಡಿ, ಪೊರಕೆ ಗುರುತಿಗೆ ನೀವು ಮೆಂಬರ್ಸ್ ಆಗಿ ಸಾಮಾನ್ಯ ಮುಕ್ತಿನೂ. ಅದಕ್ಕೆ ಭಾಳ ಹೇಳೋದೇನಂತಂದರೆ, ಎಜುಕೇಷನ್ನು ಬೇಸಿಕ್ ನೀಡ್ಸ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್, ಅಂದರೆ ಶಿಕ್ಷಣ ಮತ್ತು ಆರೋಗ್ಯ ಮತ್ತು ದಿನನಿತ್ಯದ ಭವಿಷ್ಯ. ಇದಕ್ಕೆ ನಾವು ಡೆಲ್ಲಿನಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಉಚಿತವಾಗಿ ಸಂಪೂರ್ಣವಾಗಿ ಮಾಡಿ ಸಕ್ಸಸ್ ಆಗಿದ್ದೀವಿ. ಇವತ್ತು ನಾವು ಆಗ್ತಿದ್ದೀವಿ ಅಂತಿದ್ದೀರಾ. ನಿಮ್ಮ ಏರಿಯಾದಲ್ಲಿ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಎಷ್ಟು ದೂರ ಹೋಗಬೇಕು, ಹೋದರೆ ಏನೇನು ಅನುಕೂಲ ಇದೆ? ಜಿಲ್ಲಾ ಆಸ್ಪತ್ರೆ ಆಗಲಿ, ತಾಲೂಕು ಆಸ್ಪತ್ರೆ ಆಗಲಿ ಸೌಲಭ್ಯ ಇದೆ. ಒಂದು ಟೆಸ್ಟು ಬರ್ಕೊಡ್ತೀರಾ, ಇನ್ನೊಂದಕ್ಕೂ ಬರ್ಕೊಡ್ತೀರಾ, ಡಾಕ್ಟ್ರಿಂದ ಔಷಧಿ. ಇಂತಹ ಪರಿಸ್ಥಿತಿಯಲ್ಲಿ ಆರೋಗ್ಯವನ್ನು ಪ್ರತಿಯೊಬ್ಬರಿಗೂ ಜಾತ್ಯತೀತವಾಗಿ ಮಾಡಬೇಕಾದ ನಿಮ್ಮ ಕರ್ತವ್ಯ ಇದೆ, ಮಾಡಿಲ್ಲ. ಅದನ್ನು ನಾವು ಮಾಡಿದ್ದೀವಿ. ಹಾಗೆ ಶಿಕ್ಷಣದಲ್ಲಿ 1 ರಿಂದ 15 PUC PhD ಓದೋವರೆಗೂ ಉಚಿತವಾಗಿ ಮಾಡಿದ್ದೀವಲ್ಲಿ. ಸತ್ಯ ಇದೆ. ಈಗಾಗಲೇ ಸಾವಿರಾರು ಜನ IIT ಇಂಜಿನಿಯರಿಂಗ್ ಸೈಂಟಿಸ್ಟ್ ಆಗಿದ್ದಾರೆ. ಆ ಥರದ ಶಿಕ್ಷಣ ಬೇಡವಾ? ಇದನ್ನೆಲ್ಲ ಹೇಳೋಕ್ಕೋಸ್ಕರ ಬಂದಿದ್ದೀವಿ. ಸಂಘಟನೆಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮಾಧ್ಯಮದ ಮುಖೇನ ನಾನು ಊರು ತಿರುಗಿ, ಆಮೇಲೆ ಮಲ್ಕೊಳ್ಳೋದು ಕೂಡ ಹೋಟೆಲು ಪಾಟಲು ಬೇಡ ಅಂತ ತೀರ್ಮಾನ ಮಾಡಿ, ಮಠ ಅಥವಾ ಯಾರ್ದನ ಮನೆ ಬೆಳಿಗ್ಗೆ ಬೇರೆ ಬೇರೆ ಸಮಾಜದ ಮನೆಯಲ್ಲಿ ತಿಂಡಿ, ಇನ್ನೊಂದು ಸಮಾಜದಲ್ಲಿ ಮಧ್ಯಾಹ್ನ ಊಟ, ರಾತ್ರಿ ಆ ಜನಗಳು ಇವತ್ತು ಹೋಗ್ತಾರೆ